Hello students, uh, we are discussing on payment process of GST. Already we have studied two aspects, that is theoretical aspect first video and second video on 5 marks problem. Let us concentrate on 15 marks problem. Same procedure is to be followed as is followed in case of 5 marks. In case of 15 marks also, you will be asked to compute net tax payable. As I told you that in order to calculate the net tax payable, first we have to calculate output tax on output, that is tax on outward supply or sales, and then we have to calculate tax on purchases or input, and from the output tax, input tax is to be deducted. If the input tax is more, then it will be treated as an excess credit. If the output tax is more than the input tax, then it will be treated as the tax payability. So let us see 15 marks problem. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಪೇಮೆಂಟ್ ಪ್ರೊಸೆಸ್ ಬಗ್ಗೆ 2 ವಿಡಿಯೋಗಳನ್ನು ನೋಡಿದ್ದೀವಿ. ಮೊದಲನೇ ವಿಡಿಯೋದಲ್ಲಿ ಥೆರಾಟಿಕಲ್ ಆಸ್ಪೆಕ್ಟ್ ಅನ್ನು ನೋಡಿದ್ದೀವಿ. ಎರಡನೇ ವಿಡಿಯೋದಲ್ಲಿ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅನ್ನು ನೋಡಿದ್ದೀವಿ. ಈಗ ಈ ವಿಡಿಯೋದಲ್ಲಿ ನಿಮಗೆ 15 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. 15 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನು 5 ಮಾರ್ಕ್ಸ್ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡ್ತಿದ್ವಿ ಹಾಗೆ ಮಾಡಬೇಕು. ಇಲ್ಲಿ ಸ್ವಲ್ಪ ಟ್ರಾನ್ಸಾಕ್ಷನ್ ಜಾಸ್ತಿ ಇರ್ತಾವೆ ಅಷ್ಟೇ. ಅಂದರೆ ನೆಟ್ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದ್ರೆ ಫಾರ್ಮುಲಾ ಏನು ಹೇಳಿದ್ದೀನಿ, ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಇನ್ಪುಟ್ ಟ್ಯಾಕ್ಸ್ ಅಂತ ಹೇಳಿದ್ದೀನಿ. ಸೊ ಔಟ್ಪುಟ್ ಟ್ಯಾಕ್ಸ್ ಅಂತಂದ್ರೆ ಟ್ಯಾಕ್ಸ್ ಆನ್ ಸೇಲ್ಸ್ ಅಥವಾ ಔಟ್ವರ್ಡ್ ಸಪ್ಲೈ ಅಂತೇಳಿ. ದೆನ್ ಇನ್ಪುಟ್ ಟ್ಯಾಕ್ಸ್ ಅಂತಂದ್ರೆ ಟ್ಯಾಕ್ಸ್ ಆನ್ ಪರ್ಚೇಸಸ್ ಅಂತೇಳಿ. ಸೊ ಸೇಲ್ಸ್ ಔಟ್ಪುಟ್ ಟ್ಯಾಕ್ಸ್ನಲ್ಲಿ ಇನ್ಪುಟ್ ಟ್ಯಾಕ್ಸನ್ನು ಲೆಸ್ ಮಾಡ್ಕೊಳ್ಬೇಕಂತೆ. ಸೊ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ 15 ಮಾರ್ಕ್ಸಿನ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಬೇಕು. ಹಿಯರ್ ಇಸ್ ದ ಪ್ರಾಬ್ಲಮ್. Following information relating to manufacture and sale of goods by Naveen. 3 columns are there: items, then sales price per unit, and then units sold. There are 5 items are there, that is L, sales price of L per unit is 12, and then unit sold 5000. Then M item, sales price is 15, and then units sold are 4000. Then N, sales price per unit is 30, then 1000 units are sold. Then O, 25 sales price per unit, and then 1000 units sold. And P, nil rated supply, it is nil rated supply, rupees 10 per selling price per unit, then 2000 units. And then Q, that is exempted, 20 selling price per unit, and then 1000 units total sold. Then his purchases are rupees 1 lakh. Rate of GST is 18%. Compute net tax payable. ಸೊ ಇಲ್ಲಿ 18% ಅಂತ ಕೊಟ್ಟಿದ್ದಾರೆ. ಇವೆಲ್ಲ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ಸ್ ಅಂತ ಟ್ರೀಟ್ ಮಾಡ್ಕೊಳ್ಳಿ. ಇಂಟ್ರಾ ಸ್ಟೇಟ್ ಸಪ್ಲೈ ಅಂತೇಳಿ ಟ್ರೀಟ್ ಮಾಡ್ಕೊಳ್ಳಿ. ಇಲ್ಲೇ ಏನು ಕೊಟ್ಟಿಲ್ಲ ಅವರು. ಸೊ ಹಾಗಾದರೆ ಇಂಟ್ರಾ ಸ್ಟೇಟ್ ಅಂತ ಟ್ರೀಟ್ ಮಾಡ್ಕೊಳ್ಳಿ. ಸೊ 5 ಐಟಮ್ ಅದು ಇದ್ದಾವೆ. ಫಸ್ಟ್ ನಾವೇನು ಮಾಡ್ಕೊಳ್ಬೇಕಂತಂದರೆ ಸೇಲ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿವ್ರಿಗೆ ಏನು ಕೊಡ್ತಿದ್ರು ಅಂತಂದ್ರೆ ನಮಗೆ ಐಟಮ್ ಎಲ್ ಸೇಲ್ಸ್ ವ್ಯಾಲ್ಯೂ ಆಫ್ ಸಪ್ಲೈ ರುಪೀಸ್ 5 ಲ್ಯಾಕ್ ಹಿಂಗೆಲ್ಲ ಕೊಡ್ತಿದ್ರು. ಇಲ್ಲೇನು ಕೊಟ್ಟಿದ್ದಾರೆ, ಯೂನಿಟ್ಸ್ ಕೊಟ್ಟಿದ್ದಾರೆ, ಸೇಲ್ಸ್ ಪ್ರೈಸ್ ಕೊಟ್ಟಿದ್ದಾರೆ. ಯೂನಿಟ್ಸು ಮತ್ತು ಸೇಲ್ಸ್ ಪ್ರೈಸನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೆ ಸೇಲ್ಸ್ ವ್ಯಾಲ್ಯೂ ಬರ್ತಾವೆ. ಸೊ ಹಾಗಾಗಿಬಿಟ್ಟು ಎಲ್ಲ ಐಟಮ್ಸದ್ದು ಸೇಲ್ಸ್ ವ್ಯಾಲ್ಯೂ ಕಂಡು ಹಿಡ್ಕೊಳ್ಬೇಕು. ಹಾಗಾದರೆ ಸೇಲ್ಸ್ ವ್ಯಾಲ್ಯೂ ಕಂಡು ಹಿಡ್ಕೊಳ್ಳಿಕ್ಕೆ ಫಾರ್ಮುಲಾ ಏನಂತಂದರೆ ಯೂನಿಟ್ ಸೋಲ್ಡ್ ಇಂಟು ಸೇಲ್ಸ್ ಪ್ರೈಸ್ ಪರ್ ಯೂನಿಟ್ ಅಂತೇಳಿ. ಸೊ ಫಸ್ಟ್ ಇದನ್ನು ಮಾಡಿಕೊಡ್ರಿ. ಅಂದರೆ ಟೇಬಲ್ನಲ್ಲಿ ಅಷ್ಟಾಗಿ ತೋರ್ಸೋಕ್ಕಾಗಲ್ಲ, ಸಪ್ರೇಟ್ ಇದನ್ನು ನೋಟ್ ಮಾಡ್ಕೊಂಬಿಡಿ. ಸೊ ಹೌ ಮೆನಿ ಯೂನಿಟ್ಸ್? 5000 ಯೂನಿಟ್ಸ್ ಫಸ್ಟ್ ಪ್ರಾಡಕ್ಟ್, 12 rupees ಇದೆ, ಅದು 60,000 rupees ಆಗುತ್ತೆ. ಸೆಕೆಂಡ್ ಪ್ರಾಡಕ್ಟ್ದು 4000 ಯೂನಿಟ್ಸ್ ಇದೆ, 15 rupees, ಸೇಲ್ಸ್ ಪ್ರೈಸು 60,000 ಆಗುತ್ತೆ. ದೆನ್ 1000 ಯೂನಿಟ್ಸ್ ಥರ್ಡ್ ಪ್ರಾಡಕ್ಟು 30 rupees ಪರ್ ಯೂನಿಟ್ ಇದೆ, 30,000 ಸೇಲ್ಸ್ ಪ್ರೈಸು.
1000 ಯೂನಿಟ್ಸ್ ಆ್ಯಂಡ್ 25 ರೂಪೀಸ್ ಫೋರ್ತ್ ಯೂನಿಟ್ ಇದೆ 25,000 ರೂಪೀಸ್ ಬರುತ್ತೆ. ಇನ್ನು 2 ಪ್ರಾಡಕ್ಟ್ ಏನದಲ್ಲ, ಒಂದು ನಿಲ್ ರೇಟೆಡ್ ಇದೆ, ಒಂದು ಎಕ್ಸಾಮ್ಟೆಡ್ ಇದೆ. ಸೊ ಹಾಗಾಗಿ ಅವು ನಿಲ್ ರೇಟೆಡ್ ಮತ್ತು ಎಕ್ಸಾಮ್ಟೆಡ್ ಅವುಗಳನ್ನು ಇಲ್ಲಿ ಕನ್ಸಿಡರ್ ಮಾಡಬಾರ್ದು. ಸೊ ಅದನ್ನು ಅವುಗಳನ್ನು ಎರಡು ಬಿಡಬೇಕು. ಅವುಗಳ ಮೇಲೆ ಟ್ಯಾಕ್ಸ್ ಬರೋದಿಲ್ಲ, ಹಾಗಾಗಿ ಅವನ್ನ ತೆಗೆದುಕೊಳ್ಳೋದಿಲ್ಲ. ಹಾಗಾದ್ರೆ ಒಟ್ಟು ಸೇಲ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತಂದ್ರೆ 1,75,000 ಆಗುತ್ತೆ. ಸೊ 1,75,000 ಇದು ಔಟ್ವರ್ಡ್ ಸಪ್ಲೈ ಅಥವಾ ಔಟ್ಪುಟ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಥವಾ ಟೋಟಲ್ ಸೇಲ್ಸ್ ವ್ಯಾಲ್ಯೂ ಅಂತೇಳಿ. ಸೊ ಈಗ ನಾವು ಕಂಪ್ಯೂಟೇಷನ್ ಆಫ್ ನೆಟ್ ಟ್ಯಾಕ್ಸ್ ಪೇಬಲ್ ಮಾಡ್ಕೊಳ್ಬೇಕು. ನಾನು ಈಗಾಗಲೇ ಹೇಳ್ದಂಗೆ ಇದು ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂತೇಳಿ ಅಸ್ಯೂಮ್ ಮಾಡ್ರಿ ಅಂತ ಹೇಳಿದ್ದೀನಿ. ಇಂಟ್ರಾ ಸ್ಟೇಟ್ ಇದ್ದಾಗ ಎರಡೇ ಟ್ಯಾಕ್ಸು, ಒಂದು SGST ಇನ್ನೊಂದು CGST ಬರ್ತೈತಿ. IGST ಬರೋದಿಲ್ಲ. 5 ಮಾರ್ಕ್ಸ್ ಮಾಡುವಾಗ ನಾನು IGST ಕಾಲಮನ್ನು ಹಾಕಿದ್ದೆ, ಯಾಕಂದ್ರೆ ಇಂಟರ್ ಸ್ಟೇಟ್ ಇತ್ತು. ಇಂಟರ್ ಸ್ಟೇಟ್ ಇದ್ರೆ IGST ಕಾಲಮ್ ಮಾಡ್ಕೊಳ್ಬೇಕು, ಇಲ್ಲಪ್ಪ ಅಂತಂದ್ರೆ CGST ಮತ್ತು SGST ಅಷ್ಟೇ ಕಾಲಮ್ ಮಾಡ್ಕೊಳ್ಬೇಕು. ಸೊ ಹಾಗಾದ್ರೆ ಔಟ್ಪುಟ್ ಟ್ಯಾಕ್ಸ್ ಆನ್ ಟೋಟಲ್ ಸೇಲ್ಸ್ ಈಗಾಗಲೇ ನಾನು ಹೇಳಿದ್ದೀನಿ. ಟೋಟಲ್ ಸೇಲ್ಸು 1,75,000 ಇದೆ. 1,75,000 ಹೆಂಗೆ ಬಂತಂತ ಗೊತ್ತಾಗಿದೆ ನಿಮಗೆ. ಯೂನಿಟ್ ಸೋಲ್ಡ್ ಆಫ್ ಈಚ್ ಐಟಮ್ ಇಂಟು ಸೇಲ್ಸ್ ಪ್ರೈಸ್ ಪರ್ ಯೂನಿಟ್ ಆಫ್ ಈಚ್ ಐಟಮ್ ಮಾಡ್ಕೊಳ್ಳಿ. ಸೊ ಇಲ್ಲೇ 4 ಐಟಮನ್ನು ನಾವು ತೊಗೊಂಡಿದ್ದೇವೆ. ಇನ್ನು 2 ಐಟಮ್ ಅದಾವಲ್ಲ, ಅದು ಒಂದು ಎಕ್ಸಾಮ್ಟೆಡ್ ಇದೆ, ಒಂದು ನಿಲ್ ಇದೆ, ಅದು ಬರೋದಿಲ್ಲ. ಹಾಗಾಗಿಬಿಟ್ಟು ಟೋಟಲ್ ಸೇಲ್ಸ್ ಮೇಲೆ ಔಟ್ಪುಟ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. 1,75,000 ಇಂಟು 9/100 ಅಂತೇಳಿ. ಸೊ 18% ಇದೆಯಲ್ಲ, 18%ಅಲ್ಲಿ 9% CGST, 9% SGST ಮಾಡ್ಕೊಳ್ಬೇಕು. 18% ಈಚ್ ಅಂತ ಕೊಟ್ಟರೆ 18/100 ಮಾಡ್ಕೊಳ್ಬೇಕು. ಬಟ್ 18% ಅಂತ ಅಷ್ಟೇ ಕೊಟ್ಟಿದ್ದಾರೆ. ಆದ್ದರಿಂದ 18%ನಲ್ಲಿ CGST, SGST ಎರಡೂ ಇನ್ಕ್ಲೂಡ್ ಆಗಿದ್ದಾವೆ. ಸೊ ಅದರಿಂದ 9% CGST, 9% SGST ಮಾಡ್ಕೊಳ್ಬೇಕು. ಸೊ ಫಸ್ಟ್ SGST 1,75,000 ಇಂಟು 9/100 ಮಾಡಿಕೊಂಡ್ರೆ 15,750 ಬರ್ತೈತಿ. ಅದೇ CGST ಸೇಮ್ ಫಾರ್ಮುಲಾ 1,75,000 ಇಂಟು 9/100 ಮಾಡಿಕೊಂಡ್ರೆ 15,750. ಸೊ 15,750 SGST, 15,750 CGST ಬರ್ತೈತಿ. ಇದರಲ್ಲಿ ಇನ್ಪುಟ್ ಟ್ಯಾಕ್ಸನ್ನು ಲೆಸ್ ಮಾಡ್ಕೊಳ್ಬೇಕು. ಇನ್ಪುಟ್ ಐಟಮ್ ಒಂದೇ ಇದೆ, ಪರ್ಚೇಸಸ್ ಅಂತ ಕೊಟ್ಟಿದ್ದಾರೆ, 1,00,000 ರೂಪೀಸು. ಅದ್ರ ಮೇಲೆ 18% ಅದು 18% GST. 18%ನಲ್ಲಿ CGST 9%, SGST 9% ಇದೆ. ಸೊ ಹಾಗಾಗಿಬಿಟ್ಟು 1,00,000 ಮೇಲೆ 9%, SGST ಅಂತಂದ್ರೆ 9,000 ಬರ್ತೈತಿ. 1,00,000 9% CGST ಅಂತಂದ್ರೆ 9,000 ಬರ್ತೈತಿ. ಸೊ ಹಾಗಾಗಿಬಿಟ್ಟು 15,000 ಔಟ್ಪುಟ್ ಟ್ಯಾಕ್ಸ್ ಇಲ್ಲಿ ಜಾಸ್ತಿ ಇದೆ, ಇನ್ಪುಟ್ ಟ್ಯಾಕ್ಸ್ ಕಡಿಮೆ ಇದೆ. ಔಟ್ಪುಟ್ ಟ್ಯಾಕ್ಸ್ನಲ್ಲಿ ಇನ್ಪುಟ್ ಟ್ಯಾಕ್ಸನ್ನು ಲೆಸ್ ಮಾಡ್ಕೊಳ್ಳಿ. ರಿಮೈನಿಂಗ್ ಇಟ್ ಸೆಲ್ಫ್ ಇಸ್ ದ ಟ್ಯಾಕ್ಸ್ ಪೇಯಬಲ್. ಸೊ SGST payable is rupees 6,750. Then CGST payable is 6,750. Total tax payable or net tax payable ಎರಡು ಕೂಡಿಸ್ಕೊಳ್ಬೇಕು. 13,500 is the net tax payable. So this is the answer. How much he can pay? He has to pay 13,500. That is 6,750 SGST, 6,750 CGST. ಅಂದರೆ ಔಟ್ಪುಟ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡೋದು 1,75,000 ಮೇಲೆ. ಇನ್ಪುಟ್ ಟ್ಯಾಕ್ಸು 1,00,000 ರೂಪೀಸ್ ಪರ್ಚೇಸ್ ಕೊಟ್ಟಿದ್ದಾರೆ, 1,00,000 ಮೇಲೆ ಮಾಡ್ಕೊಳ್ಳಿ. ಸೊ 15,750 ರೂಪಾಯಿದಲ್ಲಿ 9,000 ಕಳೆದ್ರೆ 6,750 ರೂಪಾಯಿ, 6,750 ರೂಪಾಯಿ. ಇವೆರಡು SGST ಮತ್ತು CGST ಎರಡನ್ನೂ ಕೂಡಿಸ್ಕೊಂಡ್ಬಿಟ್ರೆ ನಮಗೆ ನೆಟ್ ಟ್ಯಾಕ್ಸ್ ಪೇಯಬಲ್ ಬರ್ತೈತಿ. ಇಲ್ಲೇನಾಗಿದೆ ಅಂದರೆ ಔಟ್ಪುಟ್ ಟ್ಯಾಕ್ಸ್ ಹೆಚ್ಚಿಗೆ ಇದೆ. ಔಟ್ಪುಟ್ ಟ್ಯಾಕ್ಸ್ನಲ್ಲಿ ಇನ್ಪುಟ್ ಟ್ಯಾಕ್ಸ್ ಮೈನಸ್ ಮಾಡಿಕೊಂಡ್ರೆ ನೆಟ್ ಟ್ಯಾಕ್ಸ್ ಪೇಯಬಲ್ ಬರ್ತೈತಿ. ಒಂದು ವೇಳೆ ಇನ್ಪುಟ್ ಟ್ಯಾಕ್ಸ್ ಜಾಸ್ತಿ ಇತ್ತು, ಔಟ್ಪುಟ್ ಟ್ಯಾಕ್ಸ್ ಕಡಿಮೆ ಇತ್ತಪ್ಪ ಅಂದ್ರೆ ಅವಾಗ ಎಕ್ಸೆಸ್ ಕ್ರೆಡಿಟ್ ಆಫ್ ಇನ್ಪುಟ್ ಟ್ಯಾಕ್ಸ್ ಅಂತೇಳಿ ನಾವು ಬರೀಬೇಕು. 5 ಮಾರ್ಕ್ಸ್ ಪ್ರಾಬ್ಲಮ್ನಲ್ಲೇ ನಾವು ನೋಡಿದ್ದೀವಿ. ಇಲ್ಲಿ IGST ಇಲ್ಲ, ಇಂಟರ್ ಸ್ಟೇಟ್ ಇಲ್ಲ, ಹಾಗಾಗಿಬಿಟ್ಟು IGST ಕ್ಯಾಲ್ಕುಲೇಷನ್ ಮಾಡೋದು ಅವಶ್ಯಕತೆ ಇಲ್ಲ. ಈ ರೀತಿ ಮಾಡ್ಕೊಳ್ಬೇಕು. ನಿಮಗೆ ಪ್ರಾಬ್ಲಮ್ಮು ಅಲ್ಲಿ ಮಾಡುವಾಗ ಇದನ್ನು ಸಪ್ರೇಟ್ ಕೊಟ್ಟಿದ್ದಾರೆ, ನಿಮ್ಗೆ ಈಗ ಅರ್ಥ ಆಗುತ್ತೆ. ಈ 1,75,000 ಅನ್ನೋದನ್ನು ಡೈರೆಕ್ಟಾಗಿ ಕೊಡ್ತಿದ್ರು ಅವಾಗ ನಮಗೆ. 5 ಮಾರ್ಕ್ಸ್ ಪ್ರಾಬ್ಲಮ್ ಮಾಡೋ ಹೊತ್ನಾಗ ನಾನು ನೋಡಿದ್ದೇವೆ. ಸೊ ಇಲ್ಲೇ ಡೈರೆಕ್ಟಾಗಿ ಕೊಟ್ಟಿಲ್ಲ. ಈಗ ಅವರು ಡೈರೆಕ್ಟಾಗಿ ಕೊಡೋದು ಬದಲಿ ಪರ್ ಯೂನಿಟ್ ಕೊಟ್ಟಿದ್ದಾರೆ, ಯೂನಿಟ್ ಸೋಲ್ಡ್ ಕೊಟ್ಟಿದ್ದಾರೆ. ಅದನ್ನೇ ಮಾಡಿಕೊಂಡ್ರೆ ನಮಗೆ ಟೋಟಲ್ ಸೇಲ್ಸ್ ಬರ್ತದೆ. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಯೂನಿಟ್ ಸೋಲ್ಡ್ ಆ್ಯಂಡ್ ಪ್ರೈಸ್ ಮಾಡಿಕೊಂಡು ಸೇಲ್ಸ್ ವ್ಯಾಲ್ಯೂ ಆಫ್ ಈಚ್ ಪ್ರಾಡಕ್ಟ್ ಮಾಡಿಕೊಂಡು ದೆನ್ ಟೋಟಲ್ ಆಫ್ ಆಲ್ ಪ್ರಾಡಕ್ಟ್ಸ್ ಸೇಲ್ಸ್ ಮಾಡಿಕೊಂಡ್ರೆ ಅದು ಸೇಲ್ಸ್ ವ್ಯಾಲ್ಯೂ ಬರುತ್ತೆ ಅಂತ ಹೇಳಿ ಮಾಡ್ಬೋದು. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಬೇಕು. ಇದು 15 ಮಾರ್ಕ್ಸ್ಗೆ ಪ್ರಾಬ್ಲಮ್ ಅಂತೇಳಿ ಬರ್ಬೋದು ಅಂತೇಳಿ ಅನ್ಕೋಬೋದು ನೀವು, ಅಥವಾ ಈ ಟೈಪ್ ಕೇಳ್ಬೋದು ಅಂತೇಳಿ.
ಅಂದರೆ ನೆನ್ಪಿಟ್ಕೊಳ್ರಿ, ಎಕ್ಸಮ್ಟೆಡ್ ಕೊಟ್ಟರೆ ಮತ್ತು ನಿಲ್ ರೇಟೆಡ್ ಕೊಟ್ಟರೆ ಅವುಗಳ ಮೇಲೆ ಟ್ಯಾಕ್ಸ್ ಬರೋದಿಲ್ಲ ಅನ್ನೋದು ನೆನ್ಪಿಟ್ಕೊಳ್ಳಿ. ಅವುಗಳ ಮೇಲೂ ಮತ್ತೆ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಡ್ರಿ. ದೆನ್ ಸೆಕೆಂಡ್ ಪ್ರಾಬ್ಲಮ್. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಗಿವನ್ ಬೈ ದಿ ದೀಪಕ್, ರಿಜಿಸ್ಟರ್ಡ್ person in Karnataka, deals in three types of consumer goods. Calculate his tax liability, and the rate of IGST is 18% and SGST and CGST 6% ಈಚ್. ನೋಡ್ರಿ, ಆಗಲ್ಲ ಏನು ಮಾಡಿದ್ರು, 18% ಅಂತ ಅಷ್ಟೇ ಕೊಟ್ಟಿದ್ರು, ಇಲ್ಲೇ 6% ಈಚ್ ಅಂತ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ. ಸೊ ಅದರಿಂದ ಎರಡಕ್ಕೂ 6% ಅಪ್ಲೈ ಮಾಡ್ಕೊಳ್ಬೇಕು. ದೆನ್ ಸೇಲ್ ಆಫ್ ಗೂಡ್ಸ್, ಸ್ಟೇಟ್ ಆಫ್ ಸೇಲ್ಸ್ ಅಂತೇಳಿ, ಮತ್ತು ಯಾವ ಸ್ಟೇಟ್ನಲ್ಲಿ ಸೇಲ್ಸ್ ಮಾಡಿದ್ದಾರೆ ಅಂತೇಳಿ ಇನ್ನೊಂದು ಅಮೌಂಟ್ ಕಾಲಮ್, ಇವೆರಡು ಮರ್ಜ್ ಆಗಿದ್ದಾವೆ. ಇಲ್ಲಿ ಇದು ಸ್ಟೇಟ್ ಇನ್ ವಿಚ್ ಗೂಡ್ಸ್ ಆರ್ ಸೋಲ್ಡ್ ಅಂತ ಮಾಡ್ಕೊಳ್ಳಿ. ದೆನ್ ಇದು ಅಮೌಂಟ್, ಇಲ್ಲಿದೆಲ್ಲ ಅಮೌಂಟ್ ಇದು. ಸೊ ಹಾಗಾದರೆ ಎ ಪ್ರಾಡಕ್ಟ್, ಬಿ ಪ್ರಾಡಕ್ಟ್, ಸಿ ಪ್ರಾಡಕ್ಟ್ 3 ಅದಾವು. ಎ ಪ್ರಾಡಕ್ಟ್ದು ಯಾವ ಸ್ಟೇಟ್ನಲ್ಲಿ ಸೇಲ್ಸ್ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಸೇಲ್ಸ್ ಮಾಡಿದ್ದಾರೆ, ಅಮೌಂಟ್ ಎಷ್ಟಿದೆ, 8 ಲ್ಯಾಕ್ ಇದೆ. ಆ ನಂತರ ಪ್ರಾಡಕ್ಟ್ ಬಿ ಮಹಾರಾಷ್ಟ್ರದಲ್ಲಿ ಸೇಲ್ಸ್ ಮಾಡಿದ್ದಾರೆ, ದೆನ್ ಅಮೌಂಟ್ ಎಷ್ಟಿದೆ, 30 ಲ್ಯಾಕ್ ಇದೆ. ನೆಕ್ಸ್ಟು ಪ್ರಾಡಕ್ಟ್ ಸಿ ಕರ್ನಾಟಕದಲ್ಲೇ ಸೇಲ್ ಮಾಡಿದ್ದಾರೆ, ದೆನ್ 40 ಲ್ಯಾಕ್ ರುಪೀಸ್ ಇದೆ ಸೇಲ್ಸ್ ವ್ಯಾಲ್ಯೂ. ಈಗ ನೋಡ್ರಿ, ಹಿಂದ್ಲು ಪ್ರಾಬ್ಲಮ್ಗೆ ಈ ಪ್ರಾಬ್ಲಮ್ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಇಲ್ಲಿ 40 ಲ್ಯಾಕ್ ಅಂತ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಅಲ್ಲೇ 40 ಲ್ಯಾಕ್ ಕೊಟ್ಟಿದ್ದಿಲ್ಲ, ಯೂನಿಟ್ ಸೋಲ್ಡು ಮತ್ತು ಪ್ರೈಸ್ ಕೊಟ್ಟಿದ್ರು, ಅದಕ್ಕೆ ನಾವು ಹಾಗೆ ಮಾಡ್ಕೊಂಡ್ವಿ. ಇಲ್ಲೇನು ಆ ರೀತಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ತೊಗೊಳ್ಕೊಳ್ಬೇಕು. ಸೊ ಹಾಗಾದರೆ ಇಲ್ಲೇ ಇದು ಮರ್ಜ್ ಆಗಿದೆ, ಇದೊಂದು ಸ್ವಲ್ಪ ಈ ಕಡೆ ಇದು ಮಾಡ್ಕೊಳ್ಳಿ. ಫಸ್ಟ್ ಕಾಲಮ್ ಸೇಲ್ ಆಫ್ ಗೂಡ್ಸು, ಸೆಕೆಂಡ್ ಕಾಲಮ್ ಸ್ಟೇಟ್ ಆಫ್ ಸೇಲ್, ಯಾವ ಯಾವ ರಾಜ್ಯದಲ್ಲಿ ಸೇಲ್ ಮಾಡಿದ್ದಾರೆ ಅಂತೇಳಿ ಅಥವಾ ಪರ್ಚೇಸ್ ಮಾಡಿದ್ದಾರೆ ಅಂತೇಳಿ, ಮೂರನೇದು ಅಮೌಂಟ್ ಅಂತೇಳಿ. ಸೊ ಇವು 3 ಐಟಮ್ಸ್ ಏನದವಲ್ಲ, ಇವೆಲ್ಲ ಸೇಲ್ಸ್ಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಪರ್ಚೇಸಸ್ ಇದೆ, ಪರ್ಚೇಸ್ ಆಫ್ ರಾ ಮಟೀರಿಯಲ್ ಎ, ಇದು ಎಕ್ಸಮ್ಟೆಡ್ ಇದೆ, ಕರ್ನಾಟಕದಲ್ಲೇ ಇದನ್ನು ಪರ್ಚೇಸ್ ಮಾಡಿದ್ದಾರೆ, ಅಮೌಂಟು 7 ಲ್ಯಾಕ್ ರುಪೀಸ್ ಇದೆ. ಹೇಳ್ರಿ, ಎಕ್ಸಮ್ಟೆಡ್ ಮೇಲೆ ಇದನ್ನು ತೊಗೊಳ್ಬೇಕೋ ಬೇಡವೋ? ಸೊ ಈಗಾಗಲೇ ನಾನು ಹಿಂದ್ಲು ಪ್ರಾಬ್ಲಮ್ನಾಗ ಹೇಳಿದ್ದೇನೆ, ಎಕ್ಸಮ್ಟೆಡ್ ಐಟಮನ್ನು ತೆಗೆದುಕೊಳ್ಬಾರ್ದು ಅಂತೇಳಿ. ಸೊ ಇದು ಬರೋದಿಲ್ಲ. ನೆಕ್ಸ್ಟು ರಾ ಮಟೀರಿಯಲ್ ಬಿ, ಇದು ಕರ್ನಾಟಕದಲ್ಲಿದೆ, ಪರ್ಚೇಸ್ ಮಾಡಿರೋದು, ದೆನ್ ಅಮೌಂಟು 25 ಲ್ಯಾಕ್ ಇದೆ. ಅದೇ ರೀತಿಯಾಗಿ ರಾ ಮಟೀರಿಯಲ್ ಸಿ ಕರ್ನಾಟಕದಲ್ಲಿ ಪರ್ಚೇಸ್ ಮಾಡಿರೋದು ರುಪೀಸ್ 30 ಲ್ಯಾಕ್ ಇದೆ. ಸೊ ಇವನ್ನೆಲ್ಲ ತೆಗೆದುಕೊಂಡು ನಾವೇನು ಮಾಡ್ಕೊಳ್ಬೇಕಂತಂದ್ರೆ ನೆಟ್ ಟ್ಯಾಕ್ಸ್ ಲಯಬಿಲಿಟಿ ತೊಗೊಳ್ಬೇಕು. ಸೊ ಈಗ ನಾನಾಗಲೇ ಹೇಳ್ದಂಗೆ ಫಸ್ಟು ಔಟ್ಪುಟ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ 3 ಪ್ರಾಡಕ್ಟ್ ಮೇಲೆ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ, ಪರ್ಟಿಕ್ಯುಲರ್ SGST, CGST ಆ್ಯಂಡ್ IGST ಅಂತ ಕಾಲಮ್ ಮಾಡ್ಕೊಳ್ಳಿ. ದೆನ್ ಫಸ್ಟ್ ಔಟ್ಪುಟ್ ಟ್ಯಾಕ್ಸ್ ಆನ್ ಸೇಲ್ಸ್ ಮಾಡ್ಕೊಳ್ಬೇಕು. ಪ್ರಾಡಕ್ಟ್ ಎದು ಇಂಟ್ರಾ ಸ್ಟೇಟ್ ಇದೆ, ದೆನ್ ಪ್ರಾಡಕ್ಟ್ ಬಿದು ಇಂಟರ್ ಸ್ಟೇಟ್ ಇದೆ, ಪ್ರಾಡಕ್ಟ್ ಸಿದು ಇಂಟ್ರಾ ಸ್ಟೇಟ್ ಇದೆ. ಸೊ ಇಂಟ್ರಾ ಸ್ಟೇಟ್ ಅಂದರೆ ವಿತಿನ್ ದ ಸ್ಟೇಟ್ ಅಂತೇಳಿ, ಇಂಟರ್ ಸ್ಟೇಟ್ ಅಂದರೆ ಔಟ್ ಆಫ್ ಸ್ಟೇಟ್ ಅಂತೇಳಿ. ಸೊ ಪ್ರಾಡಕ್ಟ್ ಎ ಸೇಲ್ಸ್ ಎಷ್ಟಿದೆ, 8 ಲ್ಯಾಕ್ ಇದೆ. ಅದ್ರ ಮೇಲೆ ವಿತಿನ್ ಸ್ಟೇಟ್ ಇದೆ, ಇದು ಇಂಟ್ರಾ ಸ್ಟೇಟ್ ಅಂದರೆ ವಿತಿನ್ ಸ್ಟೇಟ್ಗೆ SGST ಮತ್ತು CGST ಬರ್ತೈತಿ. 6% ಈಚ್ ಅಂತ ಹೇಳಿದ್ದಾರೆ. ಸೊ 8 ಲ್ಯಾಕ್ ರುಪೀಸ್ಗೆ 6% ಮಾಡ್ಕೊಳ್ಳಿ, 48,000 SGST, 48,000 CGST ಬರ್ತೈತಿ, IGST ಇರೋದಿಲ್ಲ. ನೆಕ್ಸ್ಟ್ ಪ್ರಾಡಕ್ಟ್ ಬಿ ಇಂಟರ್ ಸ್ಟೇಟ್ ಇದೆ, ಇಂಟರ್ ಸ್ಟೇಟ್ಗೆ IGST ಬರ್ತೈತಿ, SGST CGST ಇರೋದಿಲ್ಲ. ಸೊ ಹಾಗಾದರೆ 30 ಲ್ಯಾಕ್ ಇದೆ, 18% ಅಂತ ಹೇಳಿದ್ದಾರೆ. 30 ಲ್ಯಾಕಿಗೆ 18% ಅಂದರೆ 5,40,000 ರುಪೀಸ್ ಬರ್ತೈತೆ IGST. ನೆಕ್ಸ್ಟು ಪ್ರಾಡಕ್ಟ್ ಸಿ, ಅದು ಸಹಿತ ಇಂಟ್ರಾ ಸ್ಟೇಟ್ ವಿತಿನ್ ದ ಸ್ಟೇಟ್ ಇದೆ, ಇದಕ್ಕೂ ಸಹಿತ CGST ಆ್ಯಂಡ್ SGST ಕ್ಯಾಲ್ಕುಲೇಷನ್ ಮಾಡಬೇಕು. ಸೇಲ್ಸ್ ವ್ಯಾಲ್ಯೂ ಎಷ್ಟಿದೆ, 40 ಲ್ಯಾಕ್ ಇದೆ, 6% ಈಚ್ ಅಂತ ಹೇಳ್ತಾರೆ, ಅಂದರೆ 6% SGST, 6% CGST. 40 ಲ್ಯಾಕಿಗೆ 6% ಅಂತಂದರೆ 2,40,000 SGST, 2,40,000 CGST, IGST ಇರೋದಿಲ್ಲ. ಸೊ ಈಗೇನು ಮಾಡ್ಕೊಳ್ಬೇಕಂದ್ರೆ SGST ಟೋಟಲ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಔಟ್ಪುಟ್ ಟ್ಯಾಕ್ಸು 2,88,000 ಬರುತ್ತೆ, ಇಲ್ಲೂ ಸಹಿತ 2,88,000. ಸೊ IGST ಒಂದೇ ಐಟಮ್ ಇದೆ, ದಟ್ ಈಸ್ 5,40,000. ಸೊ ಇದನ್ನೆಲ್ಲ ಟೋಟಲ್ ಮಾಡಿಕೊಂಡ್ರೆ ಟೋಟಲ್ ಔಟ್ಪುಟ್ ಟ್ಯಾಕ್ಸ್ ಅಂತೇಳಿ ಎ ಅಂತೇಳಿ ಇದಕ್ಕೆ ಸಿಂಬಲ್ ಕೊಡಿ. ನೆಕ್ಸ್ಟು ಇನ್ಪುಟ್ ಟ್ಯಾಕ್ಸನ್ನು ಲೆಸ್ ಮಾಡ್ಕೊಳ್ಬೇಕು. ಇನ್ಪುಟ್ ಟ್ಯಾಕ್ಸ್ ಆನ್ ಪರ್ಚೇಸ್ ಆಫ್ ರಾ ಮಟೀರಿಯಲ್ ಕ್ಯಾಲ್ಕುಲೇಷನ್ ಮಾಡಿ. ಎ ಪ್ರಾಡಕ್ಟ್ ಏನಿದೆಯಲ್ಲ ರಾ ಮಟೀರಿಯಲ್ಲು, ಅದು ಎಕ್ಸೆಮ್ಟೆಡ್ ಇದೆ, ಹೆನ್ಸ್ ನೋ GST, ಇದಕ್ಕೆ GST ಬರೋದಿಲ್ಲ, SGST ಇಲ್ಲ, IGST ಇಲ್ಲ, CGST ಇಲ್ಲ, ಯಾವುದು ಬರೋದಿಲ್ಲ, ಎಕ್ಸೆಮ್ಟೆಡ್ ಇದೆ, ಅದನ್ನು ಡ್ಯಾಶ್ ಹಾಕೊಂಬಿಡಿ. ದೆನ್ ಪ್ರಾಡಕ್ಟ್ ಬಿ ಏನಿದೆಯಲ್ಲ ಅದು ಇಂಟರ್ ಸ್ಟೇಟ್ ಇದೆ, ಔಟ್ ಆಫ್ ಇಂಟರ್ ಸ್ಟೇಟ್, ಆ್ಯಂಡ್ ದೆನ್ ದಿಸ್ ಈಸ್ ಆಲ್ಸೋ ಇಂಟ್ರಾ ಸ್ಟೇಟ್ ಇದೆ, ಇಂಟರ್ ಸ್ಟೇಟ್ ಅಲ್ಲ ಇಂಟ್ರಾ ಸ್ಟೇಟ್ ಇದೆ.
ನೋಡ್ಕೊಂಡ್ಬಿಡಿ. ಸೊ ಕರ್ನಾಟಕ ಅಂತಿದೆ ಇಂಟರ್ ಸ್ಟೇಟು. ಸೊ ಅದರಿಂದ ಇಲ್ಲೇ ಇಂಟರ್ ಆಗಿದೆ, ಅದು ಇಂಟ್ರಾ ಮಾಡ್ಕೊಳ್ಳಿ, ಸಾರಿ ಇಂಟ್ರಾ ಸ್ಟೇಟ್, ಅದು INTRA ಆಗಬೇಕಾಗಿತ್ತು, ಇಂಟ್ರಾ ಮಾಡ್ಕೊಳ್ಳಿ, ಇಂಟರ್ ಆಗಿದೆ, ಸಾರಿ ಟೈಪ್ ಮಾಡುವಾಗ ಮಿಸ್ಟೇಕ್ ಆಗಿದೆ. ಸೊ ಬಿ ಪ್ರಾಡಕ್ಟು ಇಂಟ್ರಾ ಸ್ಟೇಟ್ ಇದೆ, 25 ಲ್ಯಾಕ್ ಇದೆ, 6% CGST, 6% IGST, ಸಾರಿ SGST, ದೆನ್ 1,50,000 1,50,000 ಬರುತ್ತೆ. ನೆಕ್ಸ್ಟು ಪ್ರಾಡಕ್ಟ್ ಸಿ ಇದೆಯಲ್ಲ, ಅದು ಕರ್ನಾಟಕದಲ್ಲೇ ಪರ್ಚೇಸ್ ಮಾಡಿರೋದು, ಅದು ಸಹಿತ ಇಂಟ್ರಾ ಸ್ಟೇಟ್, ಅದು ಇಂಟರ್ ಅಲ್ಲ, ಇಂಟ್ರಾ ಸ್ಟೇಟು 30 ಲ್ಯಾಕ್ ರುಪೀಸ್ ಆಗಿದೆ. ಅದಕ್ಕೆ 6% CGST, 6% IGST ಇದೆ. 1,80,000 1,80,000 ಇವೆರಡು ಕರ್ನಾಟಕದಲ್ಲೇ ಇದ್ದಾವೆ. ಸೊ ಅದರಿಂದ ಇಂಟ್ರಾ ಸ್ಟೇಟ್ ಅಂತೇಳಿ ಬರ್ಕೊಳ್ಳಿ. ಸೊ ಇವಕ್ಕೆಲ್ಲ ಇನ್ಪುಟ್ ಟ್ಯಾಕ್ಸ್ ಬರುತ್ತೆ. 1,50,000 1,50,000 1,80,000 ಆ್ಯಂಡ್ 1,80,000. ಈಗ ಎರಡು ಇನ್ಪುಟ್ ಟ್ಯಾಕ್ಸ್ ಅದಾವು, ಇವೆರಡು ಟೋಟಲ್ ಮಾಡ್ಕೊಳ್ಳಿ. 1,50,000 ಪ್ಲಸ್ 1,80,000 3,30,000 3,30,000. ಸೊ ಇದಕ್ಕೆ ಬಿ ಅನ್ಕೊಡ್ರಿ. ಟೋಟಲ್ ಇನ್ಪುಟ್ ಟ್ಯಾಕ್ಸ್ ಈಸ್ 3,30,000 3,30,000, ದಟ್ ಈಸ್ ಬಿ. ಈಗ ನಾವೇನು ಮಾಡ್ಕೊಳ್ಬೇಕಂತಂದ್ರೆ, ಎಕ್ಸಸ್ ಇನ್ಪುಟ್ ಟ್ಯಾಕ್ಸ್ ಇದೆ ಇದರಲ್ಲಿ, SGST ಮತ್ತು CGSTನಲ್ಲಿ ಇನ್ಪುಟ್ ಟ್ಯಾಕ್ಸ್ ಇದೆ, ಅಂದರೆ ಬಿ ಹೆಚ್ಚಿಗೆ ಇದೆ. ಅದು ಇನ್ಪುಟ್ ಟ್ಯಾಕ್ಸ್ 3,30,000 ಇದೆ, ದೆನ್ ಔಟ್ಪುಟ್ ಟ್ಯಾಕ್ಸ್ 2,88,000 ಇದೆ. ಹಾಗಾದರೆ 3,38,000ನಲ್ಲಿ 2,88,000 ಮೈನಸ್ ಮಾಡಿಕೊಂಡ್ರೆ ಎಕ್ಸಸ್ ಇನ್ಪುಟ್ ಟ್ಯಾಕ್ಸ್ ಬರ್ತೈತಿ. ಎಕ್ಸಸ್ ಇನ್ಪುಟ್ ಟ್ಯಾಕ್ಸ್ ಈಸ್ 42,000 ಆ್ಯಂಡ್ 42,000 ಇದೆ. ಹಾಗಾದ್ರೆ ಇನ್ಪುಟ್ ಟ್ಯಾಕ್ಸು 42,000 ಆಗಿದೆ, ಟೋಟಲ್ 84,000 ಆಗುತ್ತೆ. ಬಟ್ ಇಲ್ಲಿ IGSTನಲ್ಲಿ ಇನ್ಪುಟ್ ಟ್ಯಾಕ್ಸ್ ಯಾವುದು ಇಲ್ಲ, ಅದರಿಂದ ನಾವೇನು ಮಾಡ್ಕೋಬೇಕಂತಂದ್ರೆ IGST ಎಷ್ಟಿದೆ, 5,40,000 ಇದೆ. 5,40,000ನಲ್ಲಿ ಇವೆರಡು ಎಕ್ಸಸ್ ಟ್ಯಾಕ್ಸ್ ಕ್ರೆಡಿಟ್ ಇದೆ ಅಲ್ಲ, 42,000 ಟೋಟಲ್ 84,000 ಆಗುತ್ತೆ. ಸೊ 5,40,000ನಲ್ಲಿ 42,000 SGST ಎಕ್ಸಸ್ ಅಮೌಂಟನ್ನು ಲೆಸ್ ಮಾಡಿರಿ, CGST ಎಕ್ಸಸ್ ಅಮೌಂಟ್ 42,000 ಲೆಸ್ ಮಾಡಿರಿ, ದೆನ್ ಟೋಟಲ್ ನೆಟ್ ಟ್ಯಾಕ್ಸ್ IGST ಪೇಬಲ್ಲು 4,54,000 ಬರುತ್ತೆ. 4,56,000 ಟೋಟಲ್ IGST ಪೇಬಲ್, ಇದು ನೆಟ್ ಟ್ಯಾಕ್ಸ್ ಪೇಬಲ್. ಹಾಗಾದರೆ ನೆಟ್ ಟ್ಯಾಕ್ಸ್ ಪೇಬಲ್ ಕ್ಯಾಲ್ಕುಲೇಷನ್ ಮಾಡುವಾಗ ಔಟ್ಪುಟ್ ಟ್ಯಾಕ್ಸ್ನಲ್ಲಿ ಇನ್ಪುಟ್ ಟ್ಯಾಕ್ಸನ್ನು ನಾವು ಲೆಸ್ ಮಾಡಬೇಕು ಅಂತಂದರೆ, ಬಟ್ ಇಲ್ಲಿ ಇನ್ಪುಟ್ ಟ್ಯಾಕ್ಸ್ ಎರಡು ಜಾಸ್ತಿ ಇದ್ದಾವೆ, ಅದರಿಂದ ಎಕ್ಸಸ್ ಅಮೌಂಟ್ ಇದೆ, ಇನ್ಪುಟ್ ಟ್ಯಾಕ್ಸ್ ಹೆಚ್ಚಿಗೆ ಕೊಟ್ಟಿದ್ದೇವೆ ನಾವು ಇನ್ಪುಟ್ ಮೇಲೆ. ಸೊ ಇನ್ಪುಟ್ ಮೇಲೆ ಏನು ಹೆಚ್ಚಿಗೆ ಕೊಟ್ಟಿದ್ದೇವಲ್ಲ ಅದನ್ನು IGSTಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. IGSTನಲ್ಲಿ ನಾವು ಕೊಡಬೇಕಾಗಿರೋದು ಎಷ್ಟಿದೆ, 5,40,000 ಇದೆ. ಬಟ್ ಇವೆರಡು ಎಕ್ಸಸ್ ಕೊಟ್ಟಿದ್ದೇವೆ ಇಲ್ಲಿ, ಇವೆರಡು ಅಮೌಂಟನ್ನು ಲೆಸ್ ಮಾಡಿಕೊಂಡ್ರೆ ನಮಗೆ ನೆಟ್ ಟ್ಯಾಕ್ಸ್ ಪೇಯಬಲ್ ಅಂದರೆ IGST ಪೇಯಬಲ್ ಈಸ್ ರುಪೀಸ್ 4,56,000. ಈ ರೀತಿಯಾಗಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಬೇಕು. ಇದು 15 ಮಾರ್ಕ್ಸಿಗೆ. ಸೊ ಅಂದರೆ ಪ್ರತಿಯೊಂದು ಪ್ರಾಡಕ್ಟ್ದು ನೋಡ್ಕೊಳ್ಳಿ, ಇಂಟ್ರಾಸ್ಟೇಟ್ ಇದೆನೋ ಇಂಟ್ರಾಸ್ಟೇಟ್ ಇದನ್ನು ನೋಡಿಕೊಂಡು ಅದ್ರ ಪ್ರಕಾರ ನೀವು ಕ್ಯಾಲ್ಕುಲೇಷನನ್ನು ಮಾಡ್ಕೊಳ್ಬೇಕು. ಎಕ್ಸಾಮ್ಟೆಡ್ ಇದೆ, ಇದು ಎ ಪ್ರಾಡಕ್ಟ್, ಇದು ಮಾತ್ರ ತೆಗೆದುಕೊಳ್ಬೇಡ್ರಿ, ಬಾಕಿವೆಲ್ಲ ತೆಗೆದುಕೊಳ್ಬೇಕು. ಎರಡು ಪ್ರಾಡಕ್ಟು ಇನ್ಪುಟ್ ಟ್ಯಾಕ್ಸ್ ಇದ್ದಪ್ಪ ಅಂತಂದರೆ ಇನ್ಪುಟ್ ಟ್ಯಾಕ್ಸನ್ನು ಟೋಟಲ್ ಮಾಡ್ಕೊಳ್ಳಿ. ಔಟ್ಪುಟ್ ಟ್ಯಾಕ್ಸನ್ನು 2-3 ಪ್ರಾಡಕ್ಟ್ ಇದ್ವು ಅಂದರೆ ಫಸ್ಟ್ ಮಾಡ್ಕೊಳ್ಳಿ. ಇಲ್ಲಿವರೆಗೆ 5 ಮಾರ್ಕ್ಸಿನ ಪ್ರಾಬ್ಲಮ್ ಮಾಡುವಾಗ ನಾವು ಏನಾಗ್ತಿತ್ತು, ಒಂದೇ ಐಟಮ್ ಔಟ್ಪುಟ್ ಟ್ಯಾಕ್ಸ್ ಇರ್ತಿತ್ತು, ಒಂದೇ ಐಟಮ್ ಇನ್ಪುಟ್ ಟ್ಯಾಕ್ಸ್ ಇರ್ತಿತ್ತು. ಅದರಲ್ಲಿ ಔಟ್ಪುಟ್ ಟ್ಯಾಕ್ಸ್ನಲ್ಲಿ ಇನ್ಪುಟ್ ಟ್ಯಾಕ್ಸ್ ಅಡ್ಜಸ್ಟ್ ಮಾಡಿಬಿಡ್ತೀವಿ. ಬಟ್ ಇಲ್ಲೇನಾಗಿದೆ, ಔಟ್ಪುಟ್ ಟ್ಯಾಕ್ಸು ಇನ್ಪುಟ್ ಟ್ಯಾಕ್ಸು ಎರಡೆರಡು ಐಟಮ್ ಅದಾವು. ಮೊದಲು ಅವನ್ನೆಲ್ಲ ಟೋಟಲ್ ಮಾಡ್ಕೊಳ್ಳಿ, ಟೋಟಲ್ ಔಟ್ಪುಟ್ ಟ್ಯಾಕ್ಸ್ ಮಾಡ್ಕೊಳ್ಳಿ, ದೆನ್ ಟೋಟಲ್ ಇನ್ಪುಟ್ ಟ್ಯಾಕ್ಸ್ ಮಾಡ್ಕೊಳ್ಳಿ. ಔಟ್ಪುಟ್ ಟ್ಯಾಕ್ಸು ಮತ್ತು ಇನ್ಪುಟ್ ಟ್ಯಾಕ್ಸನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾವ್ದು ಹೆಚ್ಚಿಗೆ ಇದೆ ನೋಡ್ಕೊಳ್ಳಿ. ಇಲ್ಲಿ ಇನ್ಪುಟ್ ಟ್ಯಾಕ್ಸ್ ಹೆಚ್ಚಿಗೆ ಇದೆ, ಔಟ್ಪುಟ್ ಟ್ಯಾಕ್ಸನ್ನು ಮೈನಸ್ ಮಾಡಿಕೊಟ್ರೆ, ಅದಕ್ಕೆ ಇಲ್ಲಿ ಸಿಂಬಲ್ ಬರೆದಿದ್ದೆ ನಾನು A ಮೈನಸ್ B ಅಂತೇಳಿ. ಎಕ್ಸಸ್ ಅಮೌಂಟ್ ಬರ್ತೈತೆ, ದಿಸ್ ಎಕ್ಸಸ್ ಅಮೌಂಟ್ ಕ್ಯಾನ್ ಬಿ ಅಡ್ಜಸ್ಟೆಡ್ ಟುವರ್ಡ್ಸ್ 5,40,000 IGST ಟ್ಯಾಕ್ಸ್. ಸೊ ರಿಮೈನಿಂಗ್ ಇಟ್ ಸೆಲ್ಫ್ ಇಸ್ ದ ನೆಟ್ ಟ್ಯಾಕ್ಸ್ ಪೇಬಲ್. ಈ ರೀತಿಯಾಗಿ 15 ಮಾರ್ಕ್ಸಿನ ಪ್ರಾಬ್ಲಮನ್ನು ನೀವು ಮಾಡ್ಕೊಳ್ಬೇಕು. ದೆನ್ ಒನ್ ಅಸೈನ್ಮೆಂಟ್ ಪ್ರಾಬ್ಲಮ್ ಫಾರ್ ಯುವರ್ ಹೋಮ್ವರ್ಕ್. ಈಗೇನು ಹೇಳಿದ್ದೇನಲ್ಲ ಇದ್ರ ಪ್ರಕಾರ ನೀವು ಇಲ್ಲಿ ಮಾಡ್ಕೊಳ್ಬೋದು. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕಂಪ್ಯೂಟ್ GST liability or excess tax credit for the month of March 2021. So transactions are like this. Intra-state purchases in the month rupees 2,40,000. Intra-state sales during the month rupees 75,000. Then interstate sales during the month rupees 3 lakh. Then interstate purchases in the month rupees 2 lakh. And then rate of GST
IGST 18%, SGST and CGST 6% ಈಚ್. ಸೊ ಇಲ್ಲಿ ನೋಡ್ಕೊಳ್ಳಿ ಪ್ರತಿಯೊಂದು ಮಂತ್ದು ಎರಡು ಇಂಟ್ರಾ ಸ್ಟೇಟ್ ಪರ್ಚೇಸಸ್ ಇದ್ದಾವೆ, ಎರಡು ಇಂಟರ್ ಸ್ಟೇಟ್ ಪರ್ಚೇಸಸ್. ಒಂದು ಇಂಟ್ರಾ ಸ್ಟೇಟ್ ಪರ್ಚೇಸಸ್ ಇದೆ, ಇಂಟ್ರಾ ಸ್ಟೇಟ್ ಸೇಲ್ಸ್ ಇದೆ, ಇಂಟರ್ ಸ್ಟೇಟ್ ಸೇಲ್ಸ್ ಇದೆ, ಇಂಟರ್ ಸ್ಟೇಟ್ ಪರ್ಚೇಸಸ್ ಇದೆ. ಎರಡು ಇದಾವೆ ನೋಡಿ. ಪರ್ಚೇಸಸ್ ಮತ್ತು ಸೇಲ್ಸ್ ಎರಡು ವಿತಿನ್ ದ ಸ್ಟೇಟ್ ಇದಾವೆ. ಪರ್ಚೇಸಸ್ ಸೇಲ್ಸ್ ಮತ್ತು ಔಟ್ಸೈಡ್ ದ ಸ್ಟೇಟ್ ಇದಾವೆ ಅಥವಾ ಬಿಟ್ವೀನ್ ದ ಸ್ಟೇಟ್ಸ್ ಇದಾವೆ. ಸೊ ಔಟ್ಪುಟ್ ಟ್ಯಾಕ್ಸ್ ಪರ್ಚೇಸಸ್ ಮೇಲೆ ಇನ್ಪುಟ್ ಟ್ಯಾಕ್ಸ್ ಮಾಡ್ಕೊಳ್ಳಿ, ಸೇಲ್ಸ್ ಮೇಲೆ ಔಟ್ಪುಟ್ ಟ್ಯಾಕ್ಸ್ ಮಾಡ್ಕೊಳ್ಳಿ. ಇಂಟರ್ ಸ್ಟೇಟ್ ಇತ್ತಪ್ಪ ಅಂತಂದ್ರೆ IGST ಕಾಲಮ್ನಲ್ಲಿ ಬರೀರಿ. ಔಟ್ಪುಟ್ ಸೇಲ್ಸ್ದು ಔಟ್ಪುಟ್ ಟ್ಯಾಕ್ಸ್ ಕಾಲಮು IGST ಕಾಲಮ್ನಲ್ಲಿ. ದೆನ್ ಒಂದು ವೇಳೆ ಇಂಟರ್ ಸ್ಟೇಟ್ ಪರ್ಚೇಸಸ್ ಇತ್ತಂದ್ರೆ ಅದ್ರ ಮೇಲೆ IGST ಇನ್ಪುಟ್ ಟ್ಯಾಕ್ಸನ್ನು ಮಾಡ್ಕೊಳ್ಳಿ. ಸೊ ಈಗೇನು ಹಿಂದೆ ಪ್ರಾಬ್ಲಮ್ ಮಾಡಿದ್ನಲ್ಲ ಅದೇ ರೀತಿ ಈ ಪ್ರಾಬ್ಲಮನ್ನು ನೀವು ಪ್ರಯತ್ನ ಮಾಡಿರಿ. ಸೊ ನೀವೆಲ್ಲ ಈ ಪ್ರಾಬ್ಲಮನ್ನು ಮಾಡ್ತೀರಿ ಅಂತೇಳಿ ಅನ್ನೋ ಭರವಸೆ ಇದೆ. ಸೊ ಎರಡು ಪ್ರಾಬ್ಲಮ್ 15 ಮಾರ್ಕ್ಸು ಪ್ರಾಬ್ಲಮು ಕೇಳ್ಬೋದು, ನಿಮಗೆ 5 ಮಾರ್ಕ್ಸು ಪ್ರಾಬ್ಲಮ್ನು ಬರ್ಬೋದು. ಇಷ್ಟು ಪ್ರಾಬ್ಲಮ್ಸನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಬುಕ್ನಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಇದ್ದರೆ ಅವುಗಳನ್ನು ಸಾಲ್ವ್ ಮಾಡಿರಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಾಲ್ ಮೀ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆಲ್ಲರಿಗೂ ಅರ್ಥ ಆಗ್ತೈತೆ ಅಂತಕ್ಕಂಥ ಭರವಸೆಯೊಂದಿಗೆ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮತ್ತೆ ಇನ್ನೊಂದು ವಿಷಯದೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಆಲ್ ದಿ ಬೆಸ್ಟ್. ಮುಂದೆ ಎಕ್ಸಾಮ್ ಬರ್ತಾ ಇದೆ ನಿಮಗೆಲ್ಲ. ಸೊ ಆ ಎಕ್ಸಾಮಿನೇಷನ್ನಲ್ಲಿ ಒಳ್ಳೆಯ ಫಲಿತಾಂಶ ನಿಮ್ದು ಆಗಲಿ ಅಂತೇಳಿ ಆಶಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗುಡ್ ಬೈ.